ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಭೀಮನಕೊಲ್ಲಿ ಮಹದೇಶ್ವರ ದೇವಸ್ಥಾನದಲ್ಲಿ ಇದ್ದೀವಿ. ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನ ಭೀಮನಕೊಲ್ಲಿಯಲ್ಲಿ ಇರುವಂತಹ ಈ ದೇವಸ್ಥಾನದ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ಮಲೈ ಮಹದೇಶ್ವರ ಬೆಟ್ಟದಲ್ಲಿ ನೆಲೆಸಿರುವಂತಹ ಮಹದೇಶ್ವರ ದೇವರ ಮೂಲ ಸ್ಥಳವೇ ಭೀಮನಕೊಲ್ಲಿ. ಮೈಸೂರಿನಿಂದ ಸುಮಾರು 80 ಕಿಲೋಮೀಟರ್ ದೂರ ಆಗುತ್ತೆ, ಹಾಗೂ ಎಚ್.ಡಿ. ಕೋಟೆಯಿಂದ 17 ಕಿಲೋಮೀಟರ್ಗಳಷ್ಟು ದೂರ ಆಗುತ್ತೆ. ಮೈಸೂರು ಎಚ್.ಡಿ. ಕೋಟೆ ಮಾರ್ಗವಾಗಿ ಹೋಗಿ ಸರಗೂರು ಕಡೆಯಿಂದ ಬೀಚನಹಳ್ಳಿಯನ್ನ ತಲುಪಿ ಅಲ್ಲಿಂದ ನಾವು ಭೀಮನಕೊಲ್ಲಿಯನ್ನ ತಲುಪಬಹುದು. ಇದು ಕಪಿಲಾ ನದಿಯ ದಡದಲ್ಲಿ ಇರುವಂತಹ ಸುಮಾರು 800 ವರ್ಷಗಳ ಹಳೆಯದಾದಂತಹ ದೇವಸ್ಥಾನ. ವನಸಿರಿನಾಡು ಎಂದೇ ಕರೆಯಲ್ಪಡುವಂತಹ ಎಚ್.ಡಿ. ಕೋಟೆಗೆ ಹತ್ತಿರವಾಗಿರುವಂತಹ ಭೀಮನಕೊಲ್ಲಿ ನೋಡುಗರ ಕಣ್ಮನ ಸೆಳೆಯುತ್ತೆ. ಕಪಿಲಾ ನದಿ ಮೈ ತುಂಬಿ ಹರಿತಾ ಇರೋದ್ರಿಂದ, ಸುತ್ತಲೂ ಹಸಿರಾಗಿರೋದ್ರಿಂದ, ಹಾಗೂ ಇದು ಕಾಡು ಪ್ರದೇಶ ಆಗಿರೋದ್ರಿಂದ ನೋಡೋದಕ್ಕೂ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ಮಹದೇಶ್ವರರ ಮೂಲ ದೇವಸ್ಥಾನ, ಮೂಲ ಸ್ಥಳ ಇದೆ ಅಂತ ಹೇಳೋದಕ್ಕೆ ಕೆಲವು ಪುರಾವೆಗಳಿವೆ. ಹಾಗೂ ಒಂದು ಮೂಲದ ಪ್ರಕಾರ ಶಿವಭಕ್ತರಾದಂತಹ ಹಲಿಗೆಗೌಡ ಮತ್ತು ಲಿಂಗಮ್ಮ ದಂಪತಿಗಳು ಹಸುವೊಂದನ್ನ ಸಾಕಿರ್ತಾರೆ. ಆ ಹಸುವಿನ ಕೆಚ್ಚಲಿನಲ್ಲಿ ಹಾಲಿನ ಬದಲು ರಕ್ತ ಬರ್ತಾ ಇರುತ್ತೆ. ಒಂದು ದಿನ ಊರಿನವರೆಲ್ಲ ಸೇರಿ ಹಸುವನ್ನು ಹಿಂಬಾಲಿಸಿದಾಗ ಭೀಮನಕೊಲ್ಲಿಯಲ್ಲಿ ಅಂಕೋಲೆ ಮರದ ಕೆಳಗೆ ಇರುವಂತಹ ಹುತ್ತಕ್ಕೆ ಹಸು ಹಾಲನೆರೆಯುತ್ತಿರುತ್ತದೆ. ಇದನ್ನ ಕಂಡು ಗ್ರಾಮಸ್ಥರು ಆಶ್ಚರ್ಯಚಕಿತರಾಗ್ತಾರೆ. ನಂತರ ಹಲಿಗೆಗೌಡರ ಕನಸಿನಲ್ಲಿ ಬಂದಂತಹ ಮಹದೇಶ್ವರ, ನಾನು ಅಂಕೋಲೆ ಮರದ ಕೆಳಗೆ ಇರುವಂತಹ ಹುತ್ತದ ಒಳಗೆ ಧ್ಯಾನ ಮಾಡುತ್ತಿದ್ದು ಅಲ್ಲಿ ದೇವಸ್ಥಾನವೊಂದನ್ನು ಕಟ್ಟಿಸಬೇಕು ಎಂದು ಹೇಳುತ್ತಾರೆ. ಇದು ಒಂದು ಕತೆ. ಆದ್ರೆ ಮತ್ತೊಂದು ಕತೆ ಕೂಡ ಇದೆ ನೋಡಿ. ಇದು ದೇವಸ್ಥಾನದ ಎಂಟ್ರೆನ್ಸ್. ಇಲ್ಲಿಂದ ನಾವು ದೇವಸ್ಥಾನದ ಒಳಗಡೆ ಹೋದ್ರೆ ನಾವು ಮಹದೇಶ್ವರ ದೇವರ ಮೂಲ ಪ್ರತಿಮೆಯನ್ನ ನಾವು ನೋಡಬಹುದು. ಇನ್ನೊಂದು ಮೂಲದ ಪ್ರಕಾರ, ಅಂದ್ರೆ ಇನ್ನೊಂದು ಕತೆ ಹೇಳುವ ಪ್ರಕಾರ, ಪಾಂಡವರು ವನವಾಸದಲ್ಲಿದ್ದಾಗ, ಭೀಮ ಅಜ್ಞಾತವಾಸದಲ್ಲಿದ್ದಾಗ ಭೀಮ ಈ ಕಾಡಿಗೆ ಬಂದಿದ್ನಂತೆ. ಆಗ ರಾತ್ರಿಯ ವೇಳೆಯಲ್ಲಿ ನಿದ್ದೆ ಬಾರದಿದ್ದಾಗ ಈ ಕೊಲ್ಲಿಯನ್ನು ದಾಟಿ ಹೋಗಿದ್ನಂತೆ. ಹಾಗಾಗಿ ಭೀಮನಕೊಲ್ಲಿ ಎಂಬ ಹೆಸರು ಬಂತು ಅಂತ ಹೇಳಲಾಗಿದೆ. ಇದು ಮಹದೇಶ್ವರ ದೇವರ ಮೂಲ ಉದ್ಭವ ಮೂರ್ತಿ. ಕಪಿಲಾ ನದಿ ತುಂಬಿ ಹರಿತಾ ಇರೋದನ್ನ ನೀವು ಇಲ್ಲಿ ನೋಡಬಹುದು. ಸುತ್ತಲೂ ಕೂಡ ನೀರಿದೆ. ದೇವಸ್ಥಾನ ಮಧ್ಯದಲ್ಲಿದೆ. ಸುತ್ತಲೂ ಬೆಟ್ಟ ಗುಡ್ಡಗಳಿದೆ. ನೋಡೋದಕ್ಕೂ ಕೂಡ ತುಂಬಾ ಅದ್ಭುತವಾದಂತಹ ದೃಶ್ಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.